ಧರ್ಮನ ಮನೆಯಲ್ಲಿ ದೀಪ ಉರಿತಾ ಇದೆ. ಅಡ್ಡಿಲ್ಲ, ಜೋಡಿ ದೀಪಗಳು ಉರಿತಾ ಇವೆಯಾ? ಧರ್ಮನ ಮನೆಯ ದೀಪ ಆರು. ಧರ್ಮನ ಮನೆಯ ದೀಪ ಅದು ಇಪ್ಪ. ಕಣ್ಣಿಟ್ಟಿರುವ ಹೆಣ್ಣಾಗಲಿ ಬಿಟ್ಟು ಕೊಟ್ಟೋನಲ್ಲ ಈ ಪಾಟೀಲ. ಅಂದ ಮೇಲೆ ನಿನ್ನ ಬಿಡ್ತೀನ? ಯಾರದಿರಿ ಮನೆಯಲ್ಲಿ? ಯಾರು ಯಾರು ನೀವು? ನಾನು ಯಾರು ಅಂತ ಗೊತ್ತಿಲ್ಲ, ಪರಿಚಯ ಮಾಡಿಕೊಂಡಿಲ್ಲ. ನನ್ನ ಹೆಸರು ಪೊಲೀಸ್ ಪಾಟೀಲ್ ವೀರನಗೌಡ ಅಂತ. ಮೊಟ್ಟ ಮೊದಲ ಬಾರಿಗೆ ನನ್ನ ಪರಿಚಯ ನಾನೇ ಮಾಡಿಕೊಳ್ತಾರೆ ಇದು ಇದೇ ಅನ್ಸುತ್ತೆ. ಹಾ, ನಿನ್ನ ಪರಿಚಯ ನನಗಿದೆ. ಮಂಗಳ ಅಂದ್ರೆ ಇಲ್ಲಿವರೆಗೆ ಬಂದ ಕಾರಣವೇನು? ಕಾರಣವಿಲ್ಲದೆ ಯಾರ ಮನೆಗೆ ಬಾಗಿಲಿಗೆ ಬರುವವನಲ್ಲ ಈ ಪಾಟೀಲ. ಅಂದ ಮೇಲೆ ನಿನ್ನ ಮನೆಗೆ ಬರ್ತೀನ? ಸಂಬಂಧ ಬೆಳೆಸಿಕೊಟ್ಟ ನಿನ್ನ ಕುಟುಂಬಕ್ಕೆ ಶುಭಾಶಯ ಹೇಳಿ ಹೋಗಲು. ಆ ಸಂಬಂಧ ಬೆಳೆಸಲು ನಮ್ಮ ಯಜಮಾನರು ಮನೆಯಲ್ಲಿಲ್ಲ. ಆ ನಿನ್ನ ಯಜಮಾನರು ಎಲ್ಲಿಗೆ ಹೋಗಿದ್ದಾರೆ ಎಂದು ತಿಳಿದುಕೊಂಡೇ ನಿನ್ನ ಯೋಗಕ್ಷೇಮ ವಿಚಾರಿಸಲು ಬಂದಿರುವೆ ಮಂಗಳ. ನಿನ್ನ ಮೈದನ ಯಾವಾಗ ನನ್ನ ತಂಗಿಯ ಕೈ ಹಿಡಿದನೋ ಅಂದೇ ನಾನಿನ್ನ ಅಂಗ ಸುಖವನ್ನು ಬಯಸಿದೆ. ಏ ಮಂಗಳ, ಆ ಬಡಬಿಕಾರಿ ಧರ್ಮನ ಹತ್ರ ಯಾವ ಸುಖ ಕಾಣ್ತೀವಿ? ನಾನು ಹೇಳಿದ ಹಾಗೆ ಕೇಳು. ಹೇಳಿ ಬಂಗಾರ, ವಜ್ರ, ವೈಡೂರ್ಯ ಏನು ಬೇಕು ಎಲ್ಲ ತಂದು ನಿನ್ನ ಪಾದಕ್ಕಿಡ್ತೀನಿ. ಗೌಡ್ರೆ, ನಿನ್ನ ತಂಗಿ ಒಬ್ಬಳು ನನ್ನ ಮೈದನನ್ನು ಮಡದಿಯಾಗಿ ಬರ್ತಾಳಂತ ನೀವು ಹೇಳ್ತಾ ಇದ್ದೀರಾ. ಅಂತ ಮೇಲೆ ಇನ್ನ ನನ್ನ ತಂಗಿ ಮನೆಗೆ ಬರ್ತಾಳಂದ್ರೆ ನಾನು ನಿಮಗೆ ಹಿರಿಯ ತಂಗಿ ಅಲ್ಲವೇ? ಹಿರಿಯ ತಂಗಿ? ಅಕ್ಕಪಕ್ಕ ಮನದ ಹೆಣ್ಣು ಮಕ್ಕಳನ್ನೆಲ್ಲ ಅಕ್ಕ ತಂಗಿ ಅಂತ ತಿಳ್ಕೊಂಡ್ರ ದೇಹದ ಕೆಲವು ಭಾಗಗಳನ್ನು ತುಕ್ಕಿಳಿಸಬೇಕಾಗ್ತದ. ಏ ಮಂಗಳ, ಅದೇ ತಂಗಿಯ ಸೇಡಿಗಾಗಿ ನಿನ್ನ ಭಾವನೆಯನ್ನು ಬದಲಾಯಿಸಿಕೊಂಡು ನನ್ನನ್ನು ಬರಮಾಡಿಕೊಳ್ಳುತ್ತೇನೆ. ಶ್ರೀಮಂತನ ಮಗಳೆಂಬ ಖಬರಿಲ್ಲದೆ ಆ ಬಡಬಿಕಾರಿ ನಿನ್ನ ಮೈದನ ನನ್ನ ತಂಗಿ ಕೈ ಹಿಡಿದು ಕೋಟ್ಯಾಧಿಪತಿಯಾದ ಮೇಲೆ ಈ ಕೋಟ್ಯಾಧಿಪತಿ ನಿನ್ನ ಕೈ ಹಿಡಿಯುವುದರಲ್ಲಿ ತಪ್ಪೇನಿದೆ? ಗೌಡ್ರೆ, ನಿನ್ನ ತಂಗಿ ಒಬ್ಬಳು ಮದುವೆ ಆಗದೆ ತರುಣಿಯ ಹೆಣ್ಣು. ಅಂತ ಹಾಗೆ ಮದುವೆ ಆಗದೆ ನನ್ನ ಮೈದನನು ಅವಳನ್ನು ಬಯಸಿದ್ದು ಸರಿಯಾಗಿತ್ತು. ಈಗ ನಾನು ಮದುವೆಯಾದ ಮುತ್ತೈದೆ ಹೆಣ್ಣು. ನಾನು ಬಾಬಾ ದೇವ ಪುರುಷನ ಸತ್ತಾಗಿದ್ದೀನಿ. ಅಂತ ಹಾಗೆ ನನ್ನನ್ನು ಬಯಸಿದ್ದು ಪೂರ ತಪ್ಪಲ್ವಾ? ಮಂಗಳ, ತಪ್ಪು ಒಪ್ಪುಗಳ ನಿರ್ದೇಶನ ಹೇಳಿ ನನ್ನ ಸುದರ್ಶನಕ್ಕೆ ಅಡ್ಡಿಯಾಗಬೇಡ. ಸುಮ್ಮನೆ ನಾನು ಹೇಳಿದ ಹಾಗೆ ಕೇಳಿ ನಿನ್ನ ಮೈ ಒಪ್ಪಿಸಿ ಸುಖ ಕೊಟ್ಟು ಬಿಡು. ಇಲ್ಲ ಅಂದ್ರೆ ಏನು ಮಾಡುವ
ರಾಜಕಾರಣಿಗಳು ಜನರಿಗೆ ರಕ್ಷೆ ಕೊಡಬೇಕು ಹೊರತು ಶಿಕ್ಷೆ ಕೊಡುವುದಲ್ಲ. ಇದೇ ರೀತಿ ನನ್ನ ಮುಟ್ಟಲು ಬಂದಿದ್ದೇ ನಿಜವಾದ್ರೆ ಆ ನನ್ನ ಮೈದನ ಬೀರ ನಿನ್ನ ಚಂಡನ್ನು ತೆಗೆಯದೆ ಬಿಡಲಾರೆ. ಈ ವೀರಾದಿ ವೀರ ಚಕ್ರೇಶ್ವರನ ಚಂಡು ಹೇ ಮಂಗಳ, ಮಾತೆತ್ತಿದ್ರೆ ಸಾಕು ಬರೀ ಗಂಡ ಮೈತ್ನ ಅಂತೀಯಲ್ಲ. ಏನು ಊರಾಗೆಲ್ಲ ಬರೀ ನಿನ್ನ ಗಂಡ ಮೈತ್ನ ಅಷ್ಟೇ ಕಾಣಿಸಿರೋದು. ನನಗೂ ನಮ್ಮಪ್ಪ ಅಮ್ಮ ಗಂಡಸ ಅಂತ ಹುಟ್ಸ್ಯಾರ ಅಂದ ಮ್ಯಾಗ ಗಂಡಸ್ತನ ಏನು ಅನ್ನೋದು ನಾನು ಸ್ವಲ್ಪ ತೋರಿಸ್ಬೇಕಾಗ್ತೈತಲ್ಲ. ಹೇ ಮಂಗಳ, ಸುಮ್ಮನೆ ಹೇಳಿ ನಾನು ಹೇಳಿದ ಹಾಗೆ ಕೇಳಿ ನನಗೆ ನಿನ್ನ ಶೀಲವನ್ನು ಒಪ್ಪಿಸಿದರೆ ಸರಿ, ಇಲ್ಲದಿದ್ದರೆ ನಿನ್ನನ್ನು ಇಲ್ಲೇ ಕೊಲೆಗೆ. ಏನು ಪ್ರಾಣ? ಹೇಳೋ ದುಷ್ಟ ರಾಜಕಾರಣಿ, ಈ ನನ್ನ ದೇಹ ಇರುವುದು ನನ್ನ ಗಂಡನಿಗೆ ಮೀಸಲಾಗಿಟ್ಟದೆ ಹಿಡಿಯಿತು. ಅಂತ ಹಾಗೆ ನಿಮ್ಮಂತಹ ತೊಲೆ ಬದಲಿಸುವ ಬಂಡರಿಗಲ್ಲ. ನನಗೆ ಪ್ರಾಣ ಮುಖ್ಯ ಅಲ್ಲ, ಶೀಲ ಮುಖ್ಯ. ನಿನ್ನಲ್ಲಿ ಗುಂಡಿದೆಯ ಗಂಡಿನ ಧೈರ್ಯ ಇದ್ರೆ ಆರ್ಸುಮಾರ ಗಂಡಸಾಗಿ ಗುಂಡನ ಜಡೆಗೆ ಮಲ್ಲಿಗೆ ಮುಡಿದು ಮುಸುರಿ ಕುಚ್ಚುವ ಇನ್ನು ತೊಡೆ ತೊಟ್ಟಿಸ್ಕೊಂಡು ನಿಲ್ಲಿಸುತ್ತಿರುವ ಗಂಡಸು ಕಣೆ ನಾನು. ನನಗೆ ಎಷ್ಟಿರಬೇಡ, ಶೀಲ ಪ್ರಾಣಕ್ಕಿಂತ ಶೀಲವೇ ಮುಖ್ಯ. ನಾನಿನಗೆ ಕಾಡುವಾಗ ಒಪ್ಕೊಂಡಿದ್ರೆ ಪ್ರಾಣಾರೆ ಉಳಿತಿತ್ತು. ಪಾಪ ಕೊನೆಗೂ ನನ್ನ ಪ್ರಾಣವನ್ನೇ ತೆಗೆದು ಬಿಟ್ಟಿಯಲ್ಲೋ. ಈ ನನ್ನ ದರಿತೆಯ ಶಾಪ ನಿನಗೆ ತಟ್ಟದೆ ಬಿಡಲ. ಅದೇ ನನ್ನ ಗಂಡ ಧರ್ಮದ ನುಡಿಯಿಂದ ಅದೇ ಒಂದಿಲ್ಲ ಒಂದು ದಿನ ಬೆಂಕಿ ಗಿರಿಯಾಗಿ ನಿನ್ನನ್ನು ಪ್ರಾಣ ತೆಗೆಯದೆ ಬಿಡಲಾರೆ. ಅಮ್ಮ ನನ್ನ ತಮ್ಮ ಮತ್ತು ಸೊಸೆಯನ್ನು ಒಂದು ಅಜ್ಞಾತ ಸ್ಥಳದಲ್ಲಿ ಬಿಟ್ಟು ಬಂದೆ. ಬರಬೇಕಾದರೆ ನನ್ನ ಹೆಂಡತಿಗೆ ಖುಷಿಯಿಂದ ನಾನು ಒಂದು ರೇಷ್ಮೆ ಸೀರೆ ಮತ್ತು ಮಲ್ಲಿಗೆ ಹೂವನ್ನು ತಂದಿರಬೇಕು. ಮಂಗಳ 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 ನನ್ನ ಮಡದಿ ಮನೆಯಲ್ಲಿದ್ದರೂ ಒಂದು ಚೂರು ಶಬ್ದವೂ ಬರುತ್ತಿಲ್ಲ. ಏನು ಮಾಡುತ್ತಿದ್ದಾರೆ? ಮಂಗಳ 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 ಮಾತನಾಡು, ಮಂಗಳ ಮಾತನಾಡು. ಮಂಗಳ ಮಂಗಳ
ಹೇಳು. ರೇಷ್ಮೆ ಸೀರೆ ಹುಟ್ಟು ಮಲ್ಲಿಗೆ ಮುರಿದು ನೀನು ಮದುಮಗಳಾಗ್ತಾಯ ಕಣ್ಗಳಿಸಬೇಕಾದವಳು ಇದ್ದು ಈ ಮಲ್ಲಿಗೆ ಹೂವಿನ ಮಸಾಣಕ್ಕೆ ಎಷ್ಟೊಂದು ಕನಸುಗಳನ್ನು ಕಟ್ಟಿಕೊಂಡಿದ್ದೆ ನಾನು ನಿನ್ನಲ್ಲಿ. ಇಂದು ಎಲ್ಲ ಕನಸುಗಳು ನಶ್ವರವಾದವಲ್ಲೇ ಮಂಗಳ ನಮಗೆ ಮಕ್ಕಳಿಲ್ಲ ಎಂಬ ಶಬ್ದವನ್ನು ನಿನ್ನ ಕಿವಿ ಮೇಲೆ ಹಾಕಿದರೆ ಸ್ವಾಮಿ ನಮಗೆ ಏಕೆ ಬೇಕು ಮಕ್ಕಳು ಎಂದು ಹೇಳಿ ಇಂದು ನನ್ನ ತಮ್ಮಂದಿರನ್ನು ಅನಾಥರಾಗಿ ಮಾಡಿ ಹೊರಡುವುದೇ. ನನ್ನ ತಮ್ಮಂದಿರು ಯಾರಿಗೆ ಅತ್ತಿಗೆ ಎನ್ನಬೇಕು, ಯಾರಿಗೆ ತಾಯಿ ಎನ್ನಬೇಕು ಮಂಗಳ, ಯಾರಿಗೆ ತಾಯಿ ಎನ್ನಬೇಕು. ಮಂಗಳ ಸ್ವಾಮಿ ಇಂದು ನಮ್ಮ ಭೂಮಿಯಲ್ಲಿ ಒಳ್ಳೆ ಫಸಲು ಬಂದಿದೆ. ಅದಕ್ಕಿಂತ ದುಪ್ಪಟ್ಟು ಫಸಲು ಇಂದು ನಮ್ಮ ಭೂಮಿಯಲ್ಲಿ ಬೆಳೆದು ನಿಂತಿದೆ. ಉಣ್ಣುವ ಭಾಗ್ಯ ನಿನಗಿಲ್ಲವಲ್ಲೇ ಮಂಗಳ. ನಿನಗೆ ನನ್ನ ಅಣ್ಣನೆಂದು ಹೇಳಿಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗುತ್ತದೆ. ಬೀರನ ಸಂಚಿನಿಂದ ವಂಚವಾಗಿ ಕೊಂದ ಪಾಪಿ ನೀನು. ಬಿಸಿ ಇವನನ್ನು ಅರೆಸ್ಟ್ ಮಾಡೆ. ತಮ್ಮ ಏನು ಮಾತನಾಡ್ತಿರುವೆಯೋ ನೀನು? ಈ ನನ್ನ ದೇವತೆಯನ್ನ ನಾನು ಕೊಂದೇನೆ. ನಿನ್ನ ಅಣ್ಣ ಇದ್ದೀನೋ ನಾನು? ನಿನ್ನ ಅಣ್ಣ ಇದ್ದೀನೋ? ನನ್ನ ಮೇಲೆ ನಿನಗೆ ವಿಶ್ವಾಸವಿಲ್ಲವೇನೋ ತಮ್ಮ? ವಿಶ್ವಾಸವಿಲ್ಲವೇನೋ? ವಿಶ್ವಾಸವಿಲ್ಲದ ವಿಶ್ವಾಸಘಾತಕನ ಮೇಲೆ ವಿಶ್ವಾಸವೇ? ನನಗೆ ಸತಿಯಾಗಿ ಬರಬೇಕಿದ್ದ ಲಕ್ಷ್ಮಿಯನ್ನು ಆ ಬೀರನ ಕೈ ಹಿಡಿಸಿ ಈ ಮನೆಯಿಂದ ತಪ್ಪಿಸಿ ಈಗ ನಿನ್ನ ಸ್ವಂತ ಹೆಂಡತಿಯನ್ನೇ ಕೊಲೆ ಮಾಡಿದ ನಿಜ ನೀನು. ನಿಜ ಮಗಳು ತಮ್ಮ. ನಾನು ನಿನಗೆ ಬರೆದ ಅಣ್ಣನಲ್ಲೋ, ಅಣ್ಣನಲ್ಲ, ತಂದೆ ಸಮಾನ ಆಗಿರುವ ವ್ಯಕ್ತಿಗಳು ನಾನು. ತಂದೆ ಸಮಾನ ಆಗಿರುವ ನನ್ನ ಮೇಲೆ ಕೈ ಮಾಡಿ ಸಾಕು ಬಿಡು, ಸಾಕು ಬಿಡು.
ಬಹಳ ಹೊತ್ತು ಹೊಡೆದರೆ ಈ ಊರಿನ ಮಂದಿ ಮುಂದ ನನ್ನ ಮರ್ಯಾದೆ ಹೋಗುತ್ತದೆಯೋ. ನಿನಗಂತೂ ಮರ್ಯಾದೆ ಬೇಡ. ಆದರೆ ನಾನು ಇಲ್ಲಿವರೆಗೂ ಧರ್ಮ ನ್ಯಾಯ ನೀತಿಯನ್ನು ಬದುಕಿದವನು. ನನಗೆ ಧರ್ಮ ಇದೆ ಕಣಪ್ಪ. ನನಗೆ ಈ ಊರಿನಲ್ಲಿ ಮರ್ಯಾದೆ ಇದೆ. ತಮ್ಮ, ನೀನು ಚಿಕ್ಕವನಿದ್ದಾಗ ನಿನ್ನನ್ನು ಓದಿಸಲಿಕ್ಕೆ ಸಾಲ ಸೂಲ ಮಾಡಿ ನಿನ್ನನ್ನು ಓದಿಸಿದ್ದು. ಕಂಡವರ ಕಾಲು ಮುಗಿದು ನಿನಗೆ ಸಾಲ ಸೂಲ ಮಾಡಿ ನೌಕರಿ ಕೊಡಿಸಿದ್ದು. ಆ ಉಪಕಾರವನ್ನು ಇಂದು ನನ್ನ ಮೇಲೆ ತೀರಿಸಿಕೊಳ್ಳುವೆಯ? ನನ್ನ ಮೇಲೆ ತೀರಿಸಿಕೊಳ್ಳುವೆಯಾ? ಬಾಯಿ ಮುಚ್ಚು ಪಾಪೆ. ನನಗೆ ಅಧಿಕಾರ ಕೊಡಿಸಿದವನು ನೀನಲ್ಲ. ನನಗೆ ಹೋಗಲಿಕ್ಕೆ ಹಣ ಕೊಟ್ಟು ನನ್ನ ನೌಕರಿವಂತನನ್ನಾಗಿ ಮಾಡಿದ್ದು ಆ ನನ್ನ ದಡ MLA ವೀರನ ಗೌಡ. ಹೌದಪ್ಪ, ಹೌದು. ಆ ಮನೆ ಮೂಲಕವೇ ನಿನಗೆ ನೌಕರಿ ಕೊಟ್ಟಿದ್ದು ಅಲ್ಲವೇ? ನಾನು 3 ಹೊತ್ತು ನಿನ್ನ ಹತ್ತಿಗೆ 3 ಹೊತ್ತು ಹೊಲದಲ್ಲಿ ಬೆವರು ಸುರಿಸಿ ದುಡಿದು ಪೈಸೆ ಕೂಡಿಟ್ಟು ಆ ನಿನ್ನ ಸಾಲ ಮುಗಿಸಿದ್ದು ನಿನಗೆ ಕರುಣೆ ಇಲ್ಲದವೋ, ಕರುಣೆ ಇಲ್ಲದ ಕಟ್ಟುಕ. ಹೌದಪ್ಪ, ಹೌದು. ನಿನಗೆ ನೌಕರಿ ಕೊಡಿಸಿದು ಆ ನಿನ್ನ ದಡಿಯೇ ಆಯ್ತೇನಪ್ಪ. ಇನ್ನೇನಿದೆ? ಇವಳನ್ನು ಕೊಲ್ಲುವ ಆಸೆಗಾಗಿ ನನ್ನ ಅಧಿಕಾರ ಸಮಾರಂಭವನ್ನು ತಪ್ಪಿಸಿ ಈಗ ಈ ಕೆಲಸ ಮಾಡಿದ ನೀಚ ನೀನು. ನನ್ನ ಮದುವೆಗೆ ಮಣ್ಣೆರಿಚಿದ ಪಾಪಿ ನೀನು. ನನ್ನ ದೇವರಂತ ಅತ್ತಿಗೆಯನ್ನ ಕೊಲೆ ಮಾಡಿದ ಕೊಲೆಗಾರ ನೀನು. ಶಿವ ಶಿವ, ಕೇಳಲಾರೆ ಬಿರುನುಡಿಗಳನ್ನು. ಏ ಗುರು ಕವಿ ಸಿದ್ದೇಶ್ವರನೇ, ಈ ನನ್ನ ಧರ್ಮದ ನುಡಿಗೆ ನೀನೇ ನಿನ್ನ ಪಾದವೇ ಸಾಕ್ಷಿ. ನನ್ನ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ಮುಂದೊಂದು ದಿನ ಇವನನ್ನು ಸಂಸಾರ ಮಾಡಿ ಬಿಡಲಿದ್ದರೆ ಬರೀ ಸಂಸಾರ ಮಾಡಿ ಬಿಡಲಿ. ತಮ್ಮ, ಎಳದು ನೀರು ಇದು ಯಾರಿನ ವಿಧಿ ಕೈನುಡಿಯ ಪಾಲಿಗೆ ಹೋಗದ ಸಲಹಿದೆ ದೇವ ಕೊಟ್ಟ ಬಲವಿದು ನನ್ನ ಹಿರಿಮೆಗೆ ಕೈನುಡಿಯ ಪಾಲಿಗೆ ಹೋಗದ ಸಲಹಿದೆ ದೇವ ಕೊಟ್ಟ ಬಲವಿದು ನನ್ನ ಹಿರಿಮೆಗೆ ಹೃದಯ